ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡಿ ತನಿಖೆ ಕೂಡ ಶುರುವಾಗಿದೆ. ಇಡಿಯಿಂದ ಪ್ರಾಥಮಿಕ ತನಿಖೆ ಚುರುಕಾಗ್ತಾ ಇದೆ. ಸೂತ್ರಧಾರಿಗಳಿಗೆ ಈಗಾಗಲೇ ನಡುಕ ಕೂಡ ಉಂಟಾಗ್ತಾ ಇದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಬ್ಯಾಂಕ್ಗೆ ಇಡಿ ಪತ್ರವನ್ನ ಕೂಡ ಬರೆದಿದೆ. ಪ್ರಾಥಮಿಕ ತನಿಖೆ ಈಗಾಗಲೇ ಚುರುಕಾಗ್ತಾ ಇದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಬ್ಯಾಂಕ್ಗೆ ಇಡಿ ಪತ್ರವನ್ನು ಕೂಡ ಬರೆದಿದೆ. NGO, ಹೋರಾಟಗಾರರು, ಯೂಟ್ಯೂಬರ್ಸ್ ಖಾತೆಗಳ ಶೋಧ ಕಾರ್ಯವನ್ನು ಆರಂಭ ಮಾಡಿದೆ. ಷಡ್ಯಂತ್ರಕ್ಕೆ ಫಂಡಿಂಗ್ ಆಗಿತ್ತಾ ಅನ್ನೋದರ ಬಗ್ಗೆ ತನಿಖೆ ಆರಂಭವಾಗಿದೆ. 5 ವರ್ಷಗಳ ವ್ಯವಹಾರ ವಹಿವಾಟಿನ ಬಗ್ಗೆ ಮಾಹಿತಿ ಸಂಗ್ರಹ ಕಾರ್ಯ ಆಗ್ತಾ ಇದೆ. ಷಡ್ಯಂತ್ರದ ಕುರಿತಾಗಿ ದಾಖಲೆ ಏನಾದರೂ ಸಿಕ್ಕರೆ ತನಿಖೆ ಮತ್ತಷ್ಟು ಕೂಡ ಚುರುಕು ಆಗುವಂತಹ ಸಾಧ್ಯತೆ ಕೂಡ ಇದೆ. ಇಡಿ ಜೊತೆಯಲ್ಲಿ ಪ್ರಕರಣದ ತನಿಖೆಗೆ NIA ಕೂಡ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ನಾಯಕರು ಕೂಡ NIA ಮೂಲಕವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ, ಮನವಿ ಮಾಡಿದ್ದಾರೆ, ಪತ್ರವನ್ನು ಕೂಡ ಬರೆದಿದ್ದಾರೆ. ಸೊ ಇಡಿ ಜೊತೆಗೆ NIA ಕೂಡ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗಾಗಲೇ ಧರ್ಮಸ್ಥಳದಿಂದ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಸರ್ ರೂಪೇಶ್, ಈಗಾಗಲೇ ತನಿಖೆ ಕೂಡ ಚುರುಕಾಗ್ತಾ ಇರುವಂತಹ ರೀತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇಡಿ ಒಂದು ಕಡೆ ಎಂಟ್ರಿ ಆಗಿದೆ, SIT ಕೂಡ ಈಗಾಗಲೇ ತನಿಖೆಯನ್ನು ಅಂತಿಮ ಘಟ್ಟಕ್ಕೆ ಕೂಡ ತೆಗೆದುಕೊಂಡು ಬಂದಿದೆ. ಸೊ ಈಗ NIA ಕೂಡ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆಯಾ, ಅಥವಾ ಇಲ್ಲಿವರೆಗೂ ಕೂಡ ಯಾವೆಲ್ಲ ಮಾಹಿತಿಗಳನ್ನು SIT ಕಲೆ ಹಾಕಿದೆ, ಯಾವ ಹಂತಕ್ಕೆ ಈಗಾಗಲೇ ಬಂದು ತಲುಪಿರುವಂಥದ್ದು, ಏನಿದೆ ಕಂಪ್ಲೀಟ್ ಆದಂತಹ ಅಪ್ಡೇಟ್ಸ್? ಎಸ್ ರೂಪೇಶ್, ಈ ಒಂದು ಕೇಸ್ಗೆ ಇಡಿ ಕೂಡ ಎಂಟ್ರಿಯನ್ನ ಕೊಟ್ಟಿರೋದ್ರಿಂದಾಗಿ ಯಾವೆಲ್ಲ ರೀತಿಯಾಗಿ ಯಾರಿಗೆಲ್ಲ ಈಗಾಗಲೇ ಮನವಿಯನ್ನ ಅಂದ್ರೆ ಪತ್ರವನ್ನು ಕೂಡ ಬರೆಯಲಾಗಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಅಪಪ್ರಚಾರ ಮಾಡಲಾಯಿತು ಅಂತ ಹೇಳಿ ಮೊದಲು ಯಾವ ರೀತಿಯಾಗಿ ಒಂದು ಬುಡೆ ಅಂತ ಅಂದ್ಕೊಂಡು ಧರ್ಮಸ್ಥಳದಲ್ಲಿ ಉತ್ಖನನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕವಾಗಿ ಧರ್ಮಸ್ಥಳದ ಮೇಲೆ ಸತತವಾಗಿ ಷಡ್ಯಂತ್ರವನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಆರೋಪ ಏನಾಗಿದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡಿದ್ರಲ್ವಾ, ಆ ಒಂದು ಉತ್ಖನನ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಯೂಟ್ಯೂಬರ್ಗಳಿದ್ರು. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಗಳಾಗಿತ್ತು. ಹೀಗಾಗಿ ಸಂಬಂಧಪಟ್ಟ ಸಮಗ್ರವಾಗಿರ್ತಕ್ಕ ತನಿಖೆ ಆಗಬೇಕು ಅಂತ ಹೇಳಿ. ಯಾಕೆ ತನಿಖೆ ಆಗಬೇಕು ಅಂತ ಹೇಳಿದ್ರೆ ವಿದೇಶಗಳಿಂದ ಹಣ ಫಂಡಿಂಗ್ ಆಗಿತ್ತು, ಬೇರೆ ಬೇರೆ ರಾಜ್ಯಗಳಿಂದ ಫಂಡಿಂಗ್ ಆಗಿದೆ. ಹೀಗಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಬೇಕು ಅಂತಲೇ ಈ ರೀತಿಯಾಗಿ ಷಡ್ಯಂತ್ರಗಳನ್ನು ಮಾಡಲಾಗಿದೆ. ಇದರ ವಿರುದ್ಧವಾಗಿ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಂಸದರು ಅವರು ಆಗ್ರಹಿಸಿದ್ರು. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದ್ರು. ಆ ಪತ್ರವನ್ನ ಕೇಂದ್ರ ಸರ್ಕಾರ ಗೃಹ ಇಲಾಖೆಗೆ ವರ್ಗಾವಣೆ ಮಾಡಿದೆ. ಕೇಂದ್ರ ಗೃಹ ಇಲಾಖೆ ಇದನ್ನ ಇಡಿಗೆ ರೆಫರ್ ಮಾಡಿತ್ತು. ಏನೇನು ಪ್ರಕರಣ ಏನೇನು ಅಂತೇಳಿ ಮಾಹಿತಿಯನ್ನ ಕಲೆ ಹಾಕಿ ಅಂತೇಳಿ ಇಡಿಗೆ ಸೂಚನೆ ಕೊಟ್ಟಿದೆ. ಹೀಗಾಗಿ ಇಡಿ ಈಗ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ. ಒಂದು ವೇಳೆ ಯಾಕಂತ ಹೇಳಿದ್ರೆ ಇಡಿ ಯಾವಾಗ ಎಂಟ್ರಿ ಆಗುತ್ತೆ ಅಂತೇಳಿ ಅಕ್ರಮವಾಗಿ ಹಣಕಾಸು ವರ್ಗಾವಣೆ ಆಗಿದ್ರೆ, ಒಂದು ಷಡ್ಯಂತ್ರ ಭಾಗವಾಗಿ ಹಣಕಾಸನ್ನು ದೊಡ್ಡ ಮಟ್ಟಕ್ಕೆ ಮಾಡಿಕೊಂಡು ಧಾರ್ಮಿಕ ಕೇಂದ್ರ ಇರ್ಬೋದು, ಬೇರೆ ಬೇರೆ ಯಾವ್ದಾದ್ರು ಕೇಂದ್ರ ಬಗ್ಗೆ ಷಡ್ಯಂತ್ರ ಮಾಡಿದ್ರೆ ಇಡಿ ಎಂಟ್ರಿ ಆಗಲಿ ಸಾಧ್ಯ ಆಗುತ್ತೆ. ಹೀಗಾಗಿ ಇಡಿ ಪ್ರಾಥಮಿಕ ತನಿಖೆಯನ್ನು ಮಾಡ್ತಾ ಇದೆ. ಪ್ರಾಥಮಿಕ ತನಿಖೆಯಲ್ಲಿ ಹೋರಾಟಗಾರರು, ಪ್ರಮುಖವಾಗಿ ಹೋರಾಟಗಾರರಿಗೆ ಫಂಡಿಂಗ್ ಆಗಿದೆ ಅಂತೇಳಿ, ಹೀಗಾಗಿ ಫಂಡಿಂಗ್ ಆಗಿರ್ತಕ್ಕಂಥ ಹೋರಾಟ ಯಾವ ಫಂಡಿಂಗ್ ಆಗಿದೆ ಚೆಕ್ ಮಾಡಲಿಕ್ಕೆ ಹೋರಾಟಗಾರರ ಬ್ಯಾಂಕ್ ಖಾತೆಗಳನ್ನು ಕೂಡ ಕೇಳಿದೆ. ಅದೇ ರೀತಿಯಾಗಿ NGOಗಳು, ಅದೇ ರೀತಿಯಾಗಿ ಯೂಟ್ಯೂಬರ್ಸ್, ಅದೇ ರೀತಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಎಲ್ಲವೂ ಕೂಡ ಬ್ಯಾಂಕ್ ಖಾತೆಗಳನ್ನು ಕೇಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕ್ಗಳಿಗೆ ಇಡಿ ಒಂದು ನೋಟಿಸ್ ಅನ್ನು ಕೊಟ್ಟಿದೆ. ನೋಟಿಸ್ ಅನ್ನು ಕೊಟ್ಟು 5 ವರ್ಷಗಳು ಏನೇನು ಹಣಕಾಸು ಟ್ರಾನ್ಸಾಕ್ಷನ್ ಆಗಿಲ್ಲ ಆ ವಿವರವನ್ನು ಕೊಡಬೇಕು. ಅದೇ ರೀತಿಯಾಗಿ ಪಾನ್ ಕಾರ್ಡ್ ಡೀಟೇಲ್ಸ್ ಅನ್ನು ಕೊಡಬೇಕು. ಯಾವುದಾದ್ರೂ ಆ ಹಣಕಾಸಿನ ವರ್ಗಾವಣೆ ಬ್ಯಾಂಕ್ ಎಲ್ಲವೂ ಏನಾದ್ರೂ ಕೂಡ ಕೊಡಬೇಕು ಅಂತೇಳಿ ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನು ಇಡಿ ಬರೆದಿದೆ. ಈ ಮೂಲಕವಾಗಿ ಈಗ ಹೋರಾಟಗಾರರಿದ್ದಾರಲ್ಲ ಅವರಿಗೆ ನಡುಕು ಶುರುವಾಗಿದೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡ್ಲಿಕ್ಕೋಸ್ಕರನೇ ಈ ರೀತಿಯಾಗಿ ಏನಾದ್ರೂ ಹಣಕಾಸನ್ನು ಪಡೆದಿದ್ರೆ ನಿಜಕ್ಕೂ ಕೂಡ ಇಡಿ ಅಧಿಕೃತ. ಇದೆಲ್ಲ ಕೂಡ ಪ್ರಾಥಮಿಕವಾಗಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಏನಾದ್ರೂ ಮಹತ್ವದ ಸಾಕ್ಷಿಗಳು ಸಿಕ್ಕರೆ ಅಧಿಕೃತವಾಗಿ ಇಡಿ ರಾಜ್ಯಕ್ಕೆ ಎಂಟ್ರಿ ಆಗುತ್ತೆ. ಎಲ್ಲಾ ಕೇಸನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ತನಿಖೆ ಮಾಡಿ ಶುರು ಮಾಡುತ್ತೆ. ಹೀಗಾಗಿ ಈ ಒಂದು ಆರೋಪದಲ್ಲಿ ಸತ್ಯಾಸತ್ಯ ಇದೆ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಇಡಿ ಎಂಟ್ರಿ ಆಗಿದೆ. ಈ ಮೂಲಕವಾಗಿ ಹೋರಾಟಗಾರರು, ಯೂಟ್ಯೂಬರ್ಸ್ ಯಾರೆಲ್ಲ ಷಡ್ಯಂತ್ರ ಮಾಡಿದಾರಲ್ಲ ಅವರೆಲ್ಲರಿಗ ನಡುಕ ಶುರುವಾಗಿದೆ. ತನಿಖೆ ಶುರುವಾಗಿರೋದ್ರಿಂದ ಮತ್ತಷ್ಟು ವೇಗವಾಗಿ ಈಗ ತನಿಖೆಯನ್ನ ಮುಗಿಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಏನಾದ್ರೂ ಇಡಿಯಲ್ಲಿ ಏನಾದ್ರು ಫ್ಯಾಕ್ಟ್ ಫೈಂಡಿಂಗ್ ಕಂಡು ಬಂದ್ರೆ ಅಲ್ಲಿ NIA ಕೂಡ ಎಂಟ್ರಿ ಆಗೋಕೆ ಸುಲಭ ಆಗುತ್ತೆ ಅಂತ ಹೇಳಬಹುದು. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.